ನಮಸ್ಕಾರ ಬಾಸ್. ಏನು ತುಂಬ ದಿನ ಆದ್ಮೇಲೆ ಫೋನ್ ಮಾಡಿದ್ದೀರಾ? ಎಲ್ಲಿದೆಯೋ? ಇಲ್ಲೇ ಇದ್ದೀನಿ, ಹೇಳಿ. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ಅದೇನಂತ ಹೇಳಿ ಬಾಸ್. ನನಗೆ ಒಂದು ಗನ್ ಬೇಕು, ಅರೇಂಜ್ ಮಾಡ್ತೀಯಾ? ಇದೇನು ಬಾಸ್ ಎಲ್ಲ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇವಾಗ ಗನ್ ಕೇಳ್ತಾ ಇದ್ದೀರಾ? ಯಾಕೆ ಏನಾದರೂ ಪ್ರಾಬ್ಲಮ್ಮಾ? ತೆಗಿಬೇಕು ಒಬ್ಬನ್ನ, ನನಗೆ ಗನ್ ಬೇಕು. ನೀವು ಗನ್ ಹಿಡಿಯೋದಾ? ಅದಕ್ಕೆ ಅಂತ ನಾವಿದ್ದೀವಲ್ಲ ಬಾಸ್. ಇಲ್ಲ, ನನ್ನಿಂದನೇ ಸಾಯ್ಬೇಕು ಅವನು. ಈ ಕೆಲಸ ನಾನೇ ಮಾಡಬೇಕು. ಬೇಡ ಬಾಸ್, ನಿಮ್ಮ ಕೈ ರಕ್ತ ಆಗೋದು ಬೇಡ. ಏಯ್, ಇದು ನನ್ನ ಪರ್ಸ್ನಲ್ ಮ್ಯಾಟ್ರು. ಅವನ ಸಾವು ನನ್ನ ಕೈಯಿಂದನೇ ಆಗಬೇಕು, ಆಗಲೇ ನನಗೆ ಸಮಾಧಾನ. ಗನ್ ಕೊಡೋಕ್ಕಾಗುತ್ತೋ ಇಲ್ವೋ ಅಷ್ಟು ಹೇಳು. ಸರಿ ಬಾಸ್, ಇನ್ನು ಅರ್ಧ ಗಂಟೆ ಒಳಗಡೆ ನಿಮ್ಮ ಕೈಯಲ್ಲಿ ಗನ್ ಇರುತ್ತೆ. ಆದಿ, ಇವತ್ತಿಗೆ ಮುಗೀತು ಕಣೋ. ನನ್ನ ಮಗುನ ನನ್ನಿಂದ ಕಿತ್ಕೊಂಡೆ ಅಲ್ವಾ? ಇವತ್ತಿಗೆ ಆದಿ, ಇವತ್ತಿಗೆ ನನ್ನ ನಿನ್ನ ದ್ವೇಷ ಮುಗೀತು. ಡ್ಯಾಡ್, ಸಾಕ್ಷಿ ಕಂಡೀಷನ್ ಎದುರು ಇಂಪ್ರೂವ್ಮೆಂಟ್ ಇದೆಯಾ? ಡಾಕ್ಟ್ರ್ ಏನು ಹೇಳಿದರು? ಯಾವ ಇಂಪ್ರೂವ್ಮೆಂಟ್ಸು ಇಲ್ಲ ಆರ್ಯ, ಹಾಗೆ ಇದ್ದಾಳೆ. ಡಾಕ್ಟ್ರು ಬೇರೆ ಪ್ರಜ್ಞೆ ಬರೋ ತನಕ ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ? ಮತ್ತೆ ರಂಜಿತ್ ಹೇಗಿದ್ದಾರೆ? ತುಂಬ ಬೇಸರದಲ್ಲಿದ್ದು ಆರ್ಯ. ಈಗ ತಾನೇ ಎಲ್ಲಿಗೂ ಹೋಗಿ ಬರ್ತೀನಿ ಅಂತ ಹೋದರು. ಅವ್ರು ಎಲ್ಲಿಗೆ ಹೋದ್ರು ಏನೋ ಅಂತ ನಮಗೆ ಬೇಜಾರಾಗ್ತಿದೆ. ನೀವೇನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆಸ್ಪತ್ರೆಯಲ್ಲಿ ಸಾಕ್ಷಿ ಪರಿಸ್ಥಿತಿ ನೋಡಿ ಅವ್ರು ತುಂಬ ಫ್ರಸ್ಟ್ರೇಟ್ ಆಗಿರ್ತಾರೆ. ಆಚೆ ಹೋಗಿ ಬರಲಿ, ಮನಸ್ಸು ನಿರಾಳ ಆಗುತ್ತೆ. ನೀವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸಾಕ್ಷಿ ಕಂಡೀಷನ್ ಹೇಗಿದೆ ಅಂತ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನೀವು ಯಾಕ್ರಿ ಬಂದ್ರೆ ಇಲ್ಲಿಗೆ? ಆರ್ಯ, ಅದು ನಾನು ಯಾಕೆ ಬಂದೆ ಅಂದರೆ ಸಾಕ್ಷಿಗೆ ಆಕ್ಸಿಡೆಂಟ್ ಆಯಿತು ಅಂತ ಕೇಳಿ ತುಂಬ ಗಾಬರಿ ಆಯಿತು ಕಣೋ. ಅವಳನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಮನಸ್ಸು ಚಡ್ಪಡಿಸ್ತಿತ್ತು. ಅವಳನ್ನ ನೋಡೋಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಹೇಗಿದ್ದಾಳೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನಿಮಗೆ ಗೊತ್ತಲ್ವಾ ಸಾಕ್ಷಿ ಅಂದರೆ ನನಗೆ ಎಷ್ಟು ಪ್ರೀತಿ ಅಂತ. ಅವಳಿಗೇನಾದರೂ ಆದರೆ ತಡ್ಕೊಳಕ್ಕೆ ನನ್ನ ಕೈಲಿ ಆಗಲ್ಲ ಕಣೋ. ಹೌದು ಆರ್ಯ, ಸಾಕ್ಷಿ ಈಗ ಹೇಗಿದ್ದಾಳೆ? ಕ್ಷೇಮವಾಗಿದ್ದಾಳಾ? ಏನ್ ಕ್ಷೇಮನೋ ಏನೋ, ಇದನ್ನಲ್ಲ ಪಾಪಿ. ಇವನಿಂದ ಸಾಕ್ಷಿ ಸಾವು ಬದುಕೋ ಮಧ್ಯೆ ಹೋರಾಡಂಗಾಯ್ತು. ಆದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಜೀವನ್ ಪರ್ಯಂತ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ಛೇ, ಸಾಕ್ಷಿ ಆದಿತ್ಯನ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡಿದ್ಲು. ಆದರೆ ಇವನು ಅವಳ ಪ್ರಾಣನೇ ತೆಗಿಯಕ್ಕೆ ಹೊರಟಿದ್ದಾನೆ. ಇವನು ಹೀಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ನೀನೇನು ಅನ್ಕೊಳ್ಳಲ್ಲ ಅಂದರೆ ನಂಗೆ 2 ನಿಮಿಷ ಟೈಮ್ ಕೊಡ್ತೀಯಾ? ನಾನು ಅವನ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಅವ್ನು ಯಾಕೆ ಹೀಗೆ ಮಾಡ್ದ ಅಂತ ಒಂದ್ಸಲ ಕೇಳ್ತೀನಿ. ಆದರೆ ಪ್ರವೋಕ್ ಮಾಡೋದಕ್ಕೆ ಹೋಗ್ಬೇಡಿ, ಕಾಮಾಗಿ ಕೇಳಿ. ಪಾಪ, ನಿಂಗೆ ಹೀಗಾಗಬಾರ್ದಾಗಿತ್ತು ಕಣೋ. ಸಾಕ್ಷಿ ನಿನ್ನನ್ನು ಅಷ್ಟೊಂದು ಇಷ್ಟಪಡ್ತಿದ್ಲು. ಸಾಕ್ಷಿಗೆ ಹೋಗಿ ಹೋಗಿ ಯಾಕೋ ಹೀಗೆ ಮಾಡಿದೆ? ಅದನ್ನೆಲ್ಲ ಕೇಳೋದಕ್ಕೆ ನೀನು ಯಾರೇ? ನಾನು ಏನು ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ಕೇಳೋದಕ್ಕೆ
ನೀನೇ ನನ್ನ ರಕ್ತ ಸಂಬಂಧಿನ ಅಥವಾ ಫ್ರೆಂಡಾ? ಬಾಯ್ ಮುಚ್ಕೊಳ್ಳಿಂದ ಹೋಗ್ತಾ ಇರ್ಬೇಕು. ಕೊಲೆ ಆರೋಪ ಹೊತ್ತು ಒಳಗೆ ಬಂದು ಬಿದ್ದಿದ್ರು ನಿನ್ನ ಕೊಬ್ಬೇನು ಕರಗಿಲ್ಲ ಕಣೋ. ನನಗೂ ನಿನಗೂ ಏನು ಸಂಬಂಧ ಅನ್ನೋದು ಮುಖ್ಯ ಅಲ್ಲ. ನೀನು ಹೀಗೆ ಒಳಗೆ ಸೇರೋದಕ್ಕೆ ಯಾರು ಕಾರಣ ಅಂದ್ಕೊಂಡಿದ್ಯಾ? ಯಾಕೆ ಹಾಗೆ ನೋಡ್ತಿದ್ಯಾ? ಇವಳು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ನೀನಿಲ್ಲಿ ಕೊಳಿತಾ ಇರೋದಕ್ಕೆ ನಾನೇ ಕಾರಣ. ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ನಾನೇ. ಆ ಆರೋಪ ನಿನ್ನ ಮೇಲೆ ಬರೋ ಹಾಗೆ ಮಾಡಿದ್ದು ನಾನೇ ಕಣೋ ಗುಳ್ಳು. ನಿನ್ನ ಇಡೀ ಫ್ಯಾಮಿಲಿನ ನಾಶ ಮಾಡೋದೇ ನನ್ನ ಉದ್ದೇಶ ಆಗಿತ್ತು. ಆದರೆ ಅದಕ್ಕೆ ನೀನು ಅಡ್ಡಗಾಲಾಗಿದ್ದೆ, ನನ್ನ ಮಗ್ಗಲು ಮುಳ್ಳಾಗಿದ್ದೆ. ನಾನು ನಡೆಯೋ ದಾರಿಲಿರೋ ಮುಳ್ಳನ್ನ ಕಿತ್ತು ಬಿಸಾಕಿದ್ರೆ ತಾನೇ ನನ್ನ ದಾರಿ ಸುಗಮ ಆಗೋದು. ಅದು ಅಲ್ಲದೆ ನೀನು ನನಗೆ ಮಾಡಿರೋ ಅವಮಾನಕ್ಕೆ ಇದು ತುಂಬ ಚಿಕ್ಕ ಶಿಕ್ಷೆ. ಇದು ಇಲ್ಲಿಗೆ ಕೊನೆ ಆಗಲ್ಲ ಕಣೋ. ಒಂದು ವೇಳೆ ನೀನು ಜೈಲಿಂದ ಹೊರಗೆ ಬಂದರೂ ಮತ್ತೆ ನಿನ್ನನ್ನು ಜೈಲಿಗೆ ಕಳಿಸ್ತೀನಿ. ಜೀವನ ಪರ್ಯಂತ ನೀನು ಜೈಲಲ್ಲೇ ಕಳಿಬೇಕು. ಹಾಗೆ ಮಾಡ್ತೀನಿ. ನಾನ್ ನಿನ್ ಬಿಡಲ್ಲ ಕಣೆ. ನಾನು ಹೊರಗೆ ಬಂದಿದ್ದ ದಿನನೇ ನಿನ್ನ ಅಂತ್ಯ. ಮುಚ್ಚೋ ಸಾಕು. ನೀನು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಇಷ್ಟೊತ್ತು ನಾನು ನಿನಗೆ ಹೇಳಿದ್ದೆಲ್ಲ ನಿಜಾನೇ ಆದರೂ ಅದನ್ನು ನೀನು ಯಾರಿಗೂ ಹೇಳೋಕ್ಕಾಗಲ್ಲ, ಹೇಳೋದು ಇಲ್ಲ. ನಿನ್ನ ಇನ್ಸ್ಪೆಕ್ಟ್ರ್ ಆರ್ಯ, ಅವನಿಗೆ ನೀನು ಹೇಳಿದ್ರು ಅವನು ನಿನ್ನ ಮಾತನ್ನು ನಂಬಲ್ಲ. ಬಿಕಾಸ್ ಅವರೆಲ್ಲರ ಪ್ರಕಾರ ಈ ಆಕ್ಸಿಡೆಂಟ್ ಮಾಡಿದ್ದು ನೀನೇ. ಸೊ ನೀನು ನನ್ನನ್ನು ಏನು ಮಾಡೋಕ್ಕಾಗತ್ತೆ? ಇವತ್ತು ನನ್ನ ಪಾಲಿಗೆ ಅಮಾವಾಸ್ಯೆ ಬಂದಿರ್ಬೋದು, ಆದರೆ ನಾಳೆ ನನ್ನ ಜೀವನದಲ್ಲಿ ಹುಣ್ಣಿಮೆ ಬಂದೇ ಬರುತ್ತೆ. ನಿನಗೆ ಅಮಾವಾಸ್ಯೆ ಕತ್ಲು ಕಾಣಿಸುತ್ತೆ. ಅವತ್ತು ನಿನಗೆ ಗ್ರಾಚಾರ ಬಿಡ್ತೀನಿ. ಆ ದಿನಕ್ಕೆ ನಾನು ವೆಯ್ಟ್ ಮಾಡ್ತೀನಿ. ಅದೇನು ಮಾಡ್ಕೋತೀಯೋ ಮಾಡ್ಕೊ. ಆದಿತ್ಯ, ನೀನು ಇಲ್ಲಿಂದ ಹೊರಗೆ ಹೋಗಬೇಕು ಅಂದರೆ ನಿನ್ನ ಪರ ವಾದ ಮಾಡೋದಕ್ಕೆ ಲಾಯರ್ ಬೇಕಲ್ವಾ? ಆದರೆ ಯಾವ ಲಾಯರು ನಿನ್ನ ಪರ ವಾದ ಮಾಡದೇ ಇರೋ ಹಾಗೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಇನ್ನೂ ನಿನಗೆ ಹೆಲ್ಪ್ ಮಾಡೋದಕ್ಕೆ ನಿನ್ನ ಫ್ರೆಂಡ್ಸ್ ಯಾರಾದರೂ ಬರಬೇಕು. ಆ ಥರ ಯಾವುದಾದ್ರೂ ಫ್ರೆಂಡ್ಸ್ ಬಂದರೆ ಅವರು ಅವ್ರ ಕೆಲಸನೂ ಕಳ್ಕೊಳ್ಳೋ ಹಾಗೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಸೊ ನಿನಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಅಷ್ಟೇ ಅಲ್ಲ ಆದಿತ್ಯ, ನಿನ್ನ ಹೆತ್ತ ತಾಯಿ ಆರ್ತಿ, ಅವಳು ಕೂಡ ನಿನ್ನನ್ನು ದ್ವೇಷ ಮಾಡೋ ಹಾಗೆ ನಾನು ಮಾಡಿದ್ದೀನಿ. ಅಲ್ಲಿಗೆ ಆ ದೇವರೇ ಬಂದರೂ ನಿನ್ನನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಆದಿ, ಟುಡೇ ಈಸ್ ಮೈ ಡೇ. ಮತ್ತೆ ನಿನಗಿಂಥ ದಿನ ಬರಲ್ಲ. ಎಂಜಾಯ್ ಮಾಡು. ಬಾಯ್. ಬಾಸ್, ಈಗಲಾದ್ರೂ ಹೇಳಿ ಬಾಸ್, ಅದ್ಯಾರು ಅಂತ. ನಿಮ್ಮ ಹೆಸರು ರೀಚನೆ ಬರಬಾರ್ದು. ನನ್ನ ಕೆಲಸ ಮುಗಿಸ್ಕೊಡ್ತೀನಿ. ಪರ್ಸ್ನಲ್ ಅಂತ ಹೇಳಿದ್ನಲ್ಲೋ, ಅವನು ನನ್ನ ಕೈಯಾರ ನಾನೇ ಸಾಯಿಸ್ಬೇಕು.
ನನಗೆ ತೃಪ್ತಿ ಆಗಬೇಕು. ನಿಮಗಿಷ್ಟು ಕೋಪ ಬರ್ಸೋನೆ ಅಂತಂದ್ಮೇಲೆ ಅವ್ನು ಯಾರು ಅಂತನಾದ್ರೂ ಹೇಳಿ ಬಾಸ್. ಆದಿತ್ಯ ಆದಿತ್ಯ ಆದಿತ್ಯ. ಯಾವ ಆದಿತ್ಯ ಬಾಸ್? ನಿಮ್ಮ ಬಾಮಾಜಿ ಆದಿತ್ಯನಾ? ಅವನೇ. ಬೇಡ ಬಾಸ್, ಇವಾಗ ನೀವೇನಾದ್ರೂ ಅವನ್ನ ಸಾಯಿಸೋದಕ್ಕೆ ಹೋದ್ರೆ ನೀವೇ ಅಂದರ ಆಗ್ಬಿಡ್ತೀರಾ. ಆಮೇಲೆ ಅದಕ್ಕೆ ಗತಿ ಏನು ಬಾಸ್ ಪಾಪ. ಏನೂ ಆಗಲ್ಲ ಬಿಡಲ್ಲೋ. ನನ್ನ ಹೆಂಡತಿ ಅಣ್ಣ ಅನ್ನೋ ಕಾರಣಕ್ಕೆ ಅವನಿಗೆ ಇಷ್ಟು ದಿವಸ ಪ್ರಾಣ ಭಿಕ್ಷೆ ಕೊಟ್ಟಿದ್ದ ತಪ್ಪಿಗೆ ಇವತ್ತು ನನ್ನ ಮಗು ಪ್ರಾಣ ತಗೊಂಡ್ಬಿಟ್ಟ ಕಣೋ ಅವನು. ನನ್ನ ಮಗು ತಾಯಿ ಹೊಟ್ಟೆಲಿದ್ದಾಗಲೇ ಸತ್ತೋಯ್ತು. ನನ್ನ ಹೆಂಡತಿ ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಇಷ್ಟಕ್ಕೆಲ್ಲ ಕಾರಣ ಆದಿತ್ಯ. ಅವನು ಪ್ರಾಣ ಬಲಿ ತಗೊಂಡು ನನ್ನ ಮಗು ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ನಾನು. ಮಿಸ್ಟರ್ ಸೂರ್ಯ ಅವರೇ, ನಿಮ್ಮ ಅಳಿಯ ರಂಜಿತ್ ಹೇಳಿ. ಅವರು ಹೊರಗಡೆ ಹೋಗಿದ್ದಾರೆ. ಏನು ವಿಷಯ? ಏನಿಲ್ಲ, ಇದೊಂದು ಫಾರ್ಮ್ ಸೈನ್ ಆಗಬೇಕಾಗಿತ್ತು. ಮತ್ತೆ ಅವ್ರು ಬಂದು ಗಲಾಟೆ ಮಾಡಬಾರ್ದಲ್ಲ, ನನ್ನ ಪರ್ಮಿಷನ್ ಅಲ್ಲದೆ ಹೇಗೆ ಆಪರೇಷನ್ ಮಾಡಿದ್ರಿ ಅಂತ, ಅದಕ್ಕೆ. ಒಂದು ನಿಮಿಷ ಇದೆ. ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಫೋನ್ ನಾಟ್ ರೀಚಬಲ್ ಬರ್ತಿದೆ. ನಾನು ಆಪರೇಷನ್ಗೆಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಲೇಟ್ ಆದರೆ ಪೇಷಂಟ್ಗೆ ತೊಂದರೆ ಆಗುತ್ತೆ. ನಾನು ಸಾಕ್ಷಿ ತಂದೆ, ನಾನು ಸೈನ್ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಕೊಡಿ. ಎಲ್ಲಿ? ಸೂರ್ಯರೇ, ಏನಾಯ್ತು? ಏನಿಲ್ಲ, ರಂಜಿತ್ ಇಲ್ಲೇ ಬರ್ತೀನಿ ಅಂತ ಹೋದ್ರು. ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇದೆ. ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಆರ್ಯ. ಸಾಕ್ಷಿ ಅವ್ರು ಹುಷಾರಾಗಿ ಮನೆಗೆ ಬಂದೇ ಬರ್ತಾರೆ. ಆ ದೇವರು ಖಂಡಿತ ಸಾಕ್ಷಿಯವ್ರನ್ನ ಕಾಪಾಡ್ತಾನೆ. ದೇವ್ರು ನಿನಗೆ ನಿಜವಾಗ್ಲೂ ಆ ದೇವ್ರಿದ್ದಾನೆ ಅಂತ ನಂಬ್ತೀಯ ಸ್ವಾತಿ? ಖಂಡಿತ ದೇವ್ರಿದ್ದಾನೆ ಆರ್ಯ. ಆ ನಂಬಿಕೆ ಅನ್ನೋ ಆತ್ಮನೇ ನಮ್ಮ ಜೀವ ಆಗಿರ್ಬೇಕಾದ್ರೆ ಆ ನಂಬಿಕೆ ದೇವ್ರು ಯಾಕಾಗಬಾರ್ದು? ಆ ನಂಬಿಕೆ ನನಗಿಲ್ಲ. ನಿಜವಾಗ್ಲೂ ದೇವರು ಅನ್ನೋದು ಇದ್ದಿದ್ರೆ ಪೂಜೆ ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ಸಾಕ್ಷಿಗಾಗೋ ಆಕ್ಸಿಡೆಂಟ್ನ ತಪ್ಪಿಸ್ಬೋದಿತ್ತಲ್ವಾ? ಅಲ್ಲ ಆರ್ಯ, ಮನುಷ್ಯರು ಮಾಡೋ ತಪ್ಪಿಗೆ ದೇವ್ನ್ಯಾಕೆ ಬ್ಲೇಮ್ ಮಾಡ್ತೀರಾ? ದೇವ್ರಿದ್ದಾನೆ ನಿಜ, ಆದರೆ ಎಲ್ಲ ಕಡೆ ದೇವ್ರು ಬಂದು ನಮ್ಮನ್ನ ಕಾಪಾಡೋಕ್ಕಾಗಲ್ಲ ಅಲ್ವಾ? ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಅಲ್ವಾ ಆರ್ಯ? ನಿಜ ಸ್ವಾತಿ, ಆದರೆ ಸಾಕ್ಷಿ ಏನು ಮಾಡಿದ್ಲು ಅಂತ ಈ ಶಿಕ್ಷೆ ಅಲ್ಲ ಆರ್ಯ. ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕೋ ಹಾಗೆ ಆಗೋದು. ನಾವು ಅಂದ್ಕೊಂಡಾಗ ಏನೂ ಆಗಲ್ಲ. ಇಲ್ಲ ಸ್ವಾತಿ, ದೇವ್ರಿದ್ದಾನೆ ಅಂತ ನಂಗೆ ಅನ್ನಿಸ್ತಿಲ್ಲ. ಸರಿ, ಸಾಕ್ಷಿ ತನಗೆ ಗೊತ್ತಿಲ್ಲದ ತಪ್ಪು ಮಾಡಿರಬಹುದು, ಅದಕ್ಕೆ ದೇವರ ಶಿಕ್ಷೆನೂ ಕೊಟ್ಟಿರ್ಬೋದು. ಆದರೆ ಪಾಪ ಹೊಟ್ಟೆಲಿರೋ ಮಗು ಏನು ತಪ್ಪು ಮಾಡಿತ್ತು? ಅದು ಕಣ್ಣು ಬಿಡೋಕ್ಕಿಂತ ಮುಂಚೆನ ದೇವ್ರ ಅದ್ರ ಪ್ರಾಣನ ಕಿತ್ಕೊಂಡ್ಬಿಟ್ಟ. ಆ ದೇವ್ರು ಅನ್ನೋದು ಅರ್ಥ ಇಲ್ದಿರೋ ಪದ. ಹಾಗೆ ಸಂಬಂಧ, ವಿಶ್ವಾಸ, ಪ್ರೀತಿ ಕೂಡ ಇದು ಯಾವುದಕ್ಕೂ ಅರ್ಥ ಇಲ್ಲ ಕಣೆ. ಯಾಕಾಗಿ ಮಾತಾಡ್ತಿದ್ದೀರಾ ಆರ್ಯ? ಇನ್ನು ಹೇಗೆ ಮಾತಾಡ್ಲಿ ಸ್ವಾತಿ? ಸಾಕ್ಷಿ ಆದಿತ್ಯನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು, ಆದ್ರೆ ಅವನು ಅವಮಾನದ ಮೇಲೆ ಅವಮಾನ ಮಾಡಿ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗಿದ್ಲು ಅವಳು. ಆದ್ರೆ ಅದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಅಣ್ಣ ಅಂತ ಜೀವ ಬಿಡ್ತಿದ್ಲು. ಈ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಸಾಯಿಸೋ ಮಟ್ಟಕ್ಕೆ ಹೋಗಿದ್ನಲ್ಲ ಆದಿತ್ಯ. ಈ ತರದ ಪ್ರೀತಿ ಸಂಬಂಧ ಬೇಕಾ ಅನ್ಸುತ್ತೆ. ಯಾರೋ ಒಬ್ರು ಆಗ ಮಾಡಿದ್ರು ಅಂದ್ ಮಾತ್ರಕ್ಕೆ ಸಂಬಂಧಗಳಿಗೆ ಅರ್ಥನೇ ಇಲ್ಲ ಅಂತ ಮಾತಾಡೋದು ತಪ್ಪಲ್ವಾ ಆರ್ಯ? ನನಗೆ ಯಾವ್ದು ಸರಿ
ಯಾವ ತಪ್ಪು ಒಂದು ಅರ್ಥ ಆಗ್ತಿಲ್ಲ. ಕಂಟ್ರೋಲ್ ಯುವರ್ ಸೆಲ್ಫ್ ಆರ್ಯ. ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳಿ ಸ್ವಾತಿ? ಅಲ್ಲಿ ಸಾಕ್ಷಿ ಪರಿಸ್ಥಿತಿ ನೋಡಕ್ಕಾಗ್ತಿಲ್ಲ, ಇಲ್ಲಿ ರಂಜಿತ್ನ ಫೇಸ್ ಮಾಡಕ್ಕಾಗ್ತಿಲ್ಲ. ಪಾಪ ರಂಜಿತ್ ಎಲ್ರೂ ಚೆನ್ನಾಗಿರ್ಲಿ ಅಂತ ಪೂಜೆ ಸಂಕಲ್ಪ ಮಾಡ್ಕೊಂಡಿದ್ರು. ಆದ್ರೆ ಪೂಜದ ಫಲ? ರಂಜಿತ್ ಪೂಜೆನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಿದ್ರು. ನಾವೆಲ್ಲರೂ ಸೇರ್ಕೊಂಡು ಪೂಜೆ ಕ್ಯಾನ್ಸಲ್ ಮಾಡಬೇಡಿ ಅಂತ ಹೇಳಿದ್ವಿ. ಪಾಪ ನಮ್ಮ ಒತ್ತಾಯಕ್ಕೆ ಅವ್ರ ಪೂಜೆನ ಇಟ್ಕೊಂಡ್ರು. ಆದ್ರೆ ದೇವಸ್ಥಾನ ಮುಂದೆನೆ ಹೀಗಾಗುತ್ತೆ ಅಂದ್ರೆ ಒಂದು ಅರ್ಥ ಆಗಲ್ಲ. ಜೀವನನೇ ಬೇಡ ಅನ್ನಿಸ್ತಿದೆ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಆರ್ಯ? ನಿಮ್ಮ ಜೀವನ ಇಲ್ಲಿಗೆ ಹೇಗೆ ಮುಗ್ದೋಗುತ್ತೆ ಹೇಳಿ? ನಿಮ್ಗೇನೇ ಕಷ್ಟ ಬಂದರೂ ನಾನು ನಿಮ್ಮ ಜೊತೆಗಿರ್ತೀನಿ. ನಿಮ್ಮನ್ನ ಬಿಟ್ಟಿರೋದಕ್ಕಾಗಲ್ಲ ಆರ್ಯ. ಸರ್, ಯಾರು ಬೇಕಿತ್ತು? ಇನ್ಸ್ಪೆಕ್ಟರ್ ಆರ್ಯ, ನಾನು ಅವ್ರ ಭಾವ. ಅವ್ರು ಹೊರಗಡೆ ಹೋಗಿದ್ರೆ ಕೂತ್ಕೊಳ್ಳಿ, ಬರ್ತಾರೆ. ರಂಜಿತ್ ಸಾಕ್ಷಿ ಹೇಗಿದ್ದಾಳೆ ರಂಜಿತ್? ಇನ್ನೂ ಸತ್ತಿಲ್ಲ. ಪ್ಲೀಸ್ ರಂಜಿತ್, ಹಾಗೆಲ್ಲ ಮಾತಾಡಬೇಡಿ. ಯಾಕೋ ಮಾತಾಡಬಾರ್ದು? ನನ್ನ ಮಗನ ಕೊಂದು ನನ್ನ ಹೆಂಡ್ತಿನ ಸಾವು ಬದುಕಿನ ಮಧ್ಯೆ ಹೋರಾಡೋ ಪರಿಸ್ಥಿತಿಗೆ ತಂದು ಇಲ್ಲಿ ಬಂದು ತುಂಬ ಆರಾಮವಾಗಿದೆಯಾ? ಓ, ಜೈಲಲ್ಲಿದ್ರೆ ಏನಾಯ್ತು? ಯಾರೋ ಬಂದು ಬೇಲ್ ಕೊಡ್ತಾರೆ. ಆಚೆ ಬಂದ ಮೇಲೆ ಯಾರ್ಯಾರಿಗೆ ಇನ್ನೂ ಹೇಗೆ ತೊಂದರೆ ಕೊಡ್ಬೋದು ಅಂತ ಸ್ಕೆಚ್ ಆಗ್ತಿದ್ಯಾ? ಇಲ್ಲ ರಂಜಿತ್, ನಿಜವಾಗ್ಲೂ ಹೇಳ್ತೀನಿ, ಆ ಥರ ಯೋಚನೆ ಮಾಡ್ತಿಲ್ಲ ರಂಜಿತ್. ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ರಂಜಿತ್. ಸಾಕ್ಷಿ ಆಕ್ಸಿಡೆಂಟ್ ನಾನು ಮಾಡಿಲ್ಲ. ಇದೆಲ್ಲ ಮಾಡಿರೋದು ಅರ್ಪಿತಾ. ಅವಳೇ ಈ ರೀತಿ ಪ್ಲಾನ್ ಮಾಡಿ ಎಲ್ಲ ನನ್ನ ಮೇಲೆ ಹಾಕಿದಾಳೆ. ನನ್ನ ಮಾತು ನಂಬಿ ರಂಜಿತ್. ಮುಚ್ಚೋ ಬಾಯಿಲೇ. ಮಾಡೋದೆಲ್ಲ ಮಾಡಿ ಇವಾಗ ಸತ್ಯ ಹರಿಶ್ಚಂದ್ರನ್ ಥರ ಪೋಸ್ ಕೊಡ್ತಿದ್ಯಾ? ಎಲ್ಲ ತಪ್ಪುಗಳನ್ನು ನೀನು ಮಾಡಿ ಅರ್ಪಿತಿನ ಮೇಲೆ ಹಾಕಿದ್ರೆ ನಂಬ್ತೀನಿ ಅಂದ್ಕೊಂಡಿದ್ಯೇನೋ? ಮುಗೀತು ಮುಗೀತು ಅದಿ. ಇವತ್ತಿಗೆ ನಿನ್ನ ಆಟ ಮುಗೀತು. ಆ ದೇವರೇ ಬಂದ್ರು ಇವತ್ತು ನನ್ನಿಂದ ನಿನ್ನನ್ನು ಕಾಪಾಡೋಕ್ಕಾಗಲ್ಲ ಕಣೋ. ರಂಜಿತ್ ಪ್ಲೀಸ್ ರಂಜಿತ್, ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿ ಪ್ಲೀಸ್. ಏನು ಕೇಳೋದು? ಏನು ಕೇಳೋದು ಹೇಳು? ಏನು ಉಳಿಸಿದ್ಯಾ ಕೇಳಕ್ಕೆ? ಸಾಕ್ಷಿ ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಲಲ್ಲೋ, ಅಂಥವಳನ್ನ ಇವತ್ತು ಆ ಸ್ಥಿತಿಗೆ ತಂದಿದ್ಯಲ್ಲ. ಅಣ್ಣನ ನೀನು, ಅಣ್ಣ ಅನ್ನೋ ಪದಕ್ಕೆ ಕಳಂಕ ನೀನು. ಮದುವೆ ಮಂಟಪದಲ್ಲಿ ಕೈ ಕೊಟ್ಟು ನನ್ನ ತಂಗಿ ಬದುಕನ್ನ ಹಾಳು ಮಾಡಿದ್ದಾಯ್ತು. ನಿನ್ನ ಸ್ವಂತ ತಂಗಿ ಅಂತನೂ ನೋಡಿದೆ. ನನ್ನ ಮೇಲಿನ ಸೇಡನ್ನ ಅವಳನ್ನ ತೀರ್ಸ್ಕೊಂಡೆಲ್ಲ ನೀನು. ಏನೋ ಮಾಡಿದ್ಲು ಅವಳು ನಿನಗೆ? ಏನ್ ಮಾಡಿದ್ಲೋ? ನಾನು ಅಲ್ಲೇ ಇದ್ನಲ್ಲೋ. ನಿನ್ಗೆ ಅಷ್ಟೊಂದು ದ್ವೇಷ ಇದ್ದಿದ್ರೆ ನನ್ನ ಮೇಲೆ ಆಟೋ ಹತ್ತಿಸ್ಬೋದಿತ್ತಲ್ವ?
ಪಾಪ ಕಣೋ ಅವಳು. ಒಳಗಡೆ ಒಂದು ಜೀವ ಇದೆ. ಹೆಂಗೋ ಮನ್ಸು ಬಂತು ನಿನ್ಗೆ. ಮನುಷ್ಯನ ನೀನು ಬಿಡಲ್ಲ ಕಣೋ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ ನಾನು.